ಹಾಯ್ ಫ್ರೆಂಡ್, ನಾವು 10 ಗಂಟೆ ಎದ್ದ ತಕ್ಷಣ ಕನ್ನಡ ಸಮ್ಮೇಳನಕ್ಕೆ ಹೋಗ್ಬಿಟ್ಟು 9 ಗಂಟೆಗೆ ಹೊಲ್ಟು. ನಮ್ಮಣ್ಣ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದ. ನಮ್ಮೂರು ಬಸ್ ಸ್ಟ್ಯಾಂಡ್ ಹತ್ರ ಡೀಸೆಲ್ ಹಾಕ್ಮ ಅಂತ ಕರೆದ. ಹೋಗಿ ಡೀಸೆಲ್ ಹಾಕ್ತು. ಡೀಸೆಲ್ ಹಾಕಿದ್ಮೇಲೆ ಬಸ್ ಸಿಕ್ತು. ಬಸ್ ಹತ್ಕೊಂಡು ಹೊಲ್ಟು. ಸೀಟ್ ಸಿಗಲ್ಲ ಅಂತ ಅಂದ್ಕೊಂಡಿದ್ದು. ಹಂಗೋ ಹಿಂಗೋ ಸೀಟ್ ಸಿಕ್ತು. ಹತ್ಕೊಂಡ ಮೇಲೆ ಮಂಡ್ಯ ಸಿಕ್ತು. ಮಂಡ್ಯಕ್ಕೆ ಹೋದ್ದು. ರೋಡಲ್ಲಿ ಎಲ್ಲ ಡಿಸೈನ್ ಮಾಡಿರಲಿಲ್ಲ, ಡಿಸೈನ್ ನೋಡಿರಲಿಲ್ಲ, ನೈಟ್ ಹೊತ್ತು ಹೋಗಿರೋದು ಕಂಡಿರಲಿಲ್ಲ. ಈಗ ಹೋಗಿದ್ವಲ್ಲ ಬೆಳ್ಕೋತು ಚೆನ್ನಾಗಿ ಕಾಣಿಸ್ತು ನೋಡ್ಕೊಂಡು. ಆಮೇಲೆ ಓಲ್ಡ್ ಬಸ್ಸಿಂದ ಮಂಡ್ಯದಲ್ಲಿ ಇಳ್ಕೊಂಡು ಅಲ್ಲಿಂದ ನೋಡ್ಕೊಂಡು ಹೋದೋ ಸಮ್ಮೇಳನ ಮಾಡೋದಕ್ಕೆ. ಹೋಗಿದ ತಕ್ಷಣ ಫಸ್ಟ್ ಹೋಗಿದ್ದೆ ನಾಷ್ಟ ಮಾಡಬೇಕು ಅಂತ ಹೊಟ್ಟೆ ಹಸಿತಿತ್ತು. ಹೋಗಿ ಫಸ್ಟು ಎಲ್ಲ ನಾಷ್ಟ ಮಾಡಮ್ಮ ಅಂದ್ಬಿಟ್ಟು ಹೋಗಿ ನಾಷ್ಟಕ್ಕೆ ಹೋಗಿ ಕ್ಯೂ ನಿಂತು. ನಾಷ್ಟಕ್ಕೆ ಹೋಗಿ ಕ್ಯೂ ನಿಂತ ಮೇಲೆ ನಮ್ಗೆ ಸಿಕ್ಕಿದ್ದೆ ಬಾತು ಚೆನ್ನಾಗಿತ್ತು. ಟೇಸ್ಟಿಂಗು ಪೌಡ್ರು ಚೆನ್ನಾಗಿ ಹಾಕಿದ್ದೀವಿ ಅನಿಸುತ್ತೆ. ಟೇಸ್ಟ್ ಚೆನ್ನಾಗಿ ಕೊಡ್ತು. ಅದರಿಂದ ನಾವು ತಿನ್ಕೊಂಡು ಆಮೇಲೆ ಫಸ್ಟು ಒಳಗೆ ಹೋಗೋದು ಬೇಡ, ಫಸ್ಟ್ ಇಲ್ಲಿಗೆ ಹೋಗಿದ್ದು ಬರಮ್ಮ, ಏನೇನಿದ್ದಾವೆ ನೋಡ್ಕೊಬರಮ್ಮ ಅಂತ ಹೋಗಿದ್ದೋ. ಫಸ್ಟೆಲ್ಲ ನೋಡಿ ನಾನು ಫಸ್ಟು ಕವಿಗಳ ಬಗ್ಗೆ ನೋಡಿದೆ. ಎಲ್ಲ ನೋಡಾದ್ಮೇಲೆ ಇಲ್ಲಿ ಮೀನು ಸಾಗಾಣಿಕೆ ಹೆಂಗೆ ಮಾಡೋದು ಅಂತಿತ್ತು, ಅಲ್ಲಿ ನೋಡ್ದು. ಆಮೇಲೆ ಕೃಷಿ ಬಗ್ಗೆ ಇತ್ತು, ಕೃಷಿಗಳು ನೋಡ್ದು. ಆಮೇಲೆ ನಮ್ಮ ಊರುಗಳಲ್ಲಿ ಹೆಂಗಿರ್ತವೆ, ಹೆಂಗೆ ರೋಡು, ಯಾವ ಪಾರ್ಕಿಂಗು ಎಲ್ಲ ನೋಡ್ದು. ಆಮೇಲೆ ನಮ್ಮ ಹೊಲಗಳು ಜಮೀನುಗಳು ಯಾವ್ಯಾವ ಥರ ಇರ್ತವೆ, ನಾವು ಕೃಷಿ ಯಾವ್ಯಾವ ಥರ ನಾಟಿ ಮಾಡೋದ್ರಿಂದ ಹಿಡಿದು ಭತ್ತ ಕೊಯ್ಯೋವರೆಗೂ ಯಾವ ಥರ ಇರ್ತದೆ ಎಲ್ಲ ನೋಡ್ದು. ಆಮೇಲೆ ನಮ್ಮ ರೇಷ್ಮೆ ಬಗ್ಗೆ ಹೋದೋ. ರೇಷ್ಮೆ ಹೆಂಗೆ ಬೆಳಿತಾರಣ ಅಂತ ನಮ್ಮ ತಮ್ಮ ಅಲ್ಲೇ ಪಕ್ಕದಲ್ಲಿ ಕೇಳ್ದ. ಏನಿಲ್ಲ ಇಲ್ಲಿ ನೋಡ್ಕೊ ನಾನು ಹೇಳ್ತೀನಿ ಅಂತಂದೆ. ಆಮೇಲೆ ಅವನು ಏನಣ್ಣ ಮೊಟ್ಟೆ ಈ ಥರ ಇವೆ ಅಂತಂದ. ಈ ಥರ ಮೊಟ್ಟೆಯಿಂದನೇ ನಾವು ಹುಳ ಬೆಳೆಯೋದು, ಅದರಿಂದನೇ ಹುಳ ಆಮೇಲೆ ಲಾಸ್ಟಿಗೆ ಸೀರೆ ಮಾಡ್ತಾರೆ, ಬಟ್ ಗಾಡಿ ಟೈರ್ಗೆಲ್ಲ ಯೂಸ್ ಮಾಡ್ತಾರೆ ಅಂತಂದೆ. ಅಲ್ಲಿ ಹುಲಿಗಳೆಲ್ಲ ಇದ್ದೋ. ಹುಲಿಗಳೆಲ್ಲ ನೋಡ್ಕೊಂಡು ತಿರ್ಗಾ ಅಲ್ಲಿ ಮನೆಗಳ ಚಿತ್ರ ಇದ್ದೋ. ಹೆಂಗಂದರೆ ವಿದ್ಯುತ್ ಯಾವ ಥರ ಉತ್ಪತ್ತಿ ಮಾಡ್ತಾರೆ ಎಲ್ಲ ಥರ ಇದ್ವಲ್ಲ ನೋಡ್ದು. ಆಮೇಲೆ ಕವಿಗಳೆಲ್ಲ ಹಳೆ ಕಾಲದ ಕವಿಗಳು ಎಲ್ಲ ಇದ್ರಲ್ಲ, ಅವೆಲ್ಲರದ್ದು ಚಿತ್ರ ಬಿಟ್ಟಿದ್ರು. ಚಿತ್ರ ನೋಡ್ದು. ಚಿತ್ರ ನೋಡೋಮ್ಯಾಕೆ ಪಕ್ಕ ಇನ್ನೊಂದು ಅಂಗಡಿಗಳಿದ್ದೋ. ಅಂಗಡಿ ಹತ್ರ ಹೋದೋ. ಅಂಗಡಿ ಹತ್ರ ಹೋದ್ಮೇಲೆ ಎಲ್ಲ ಥರ ಐಟಮ್ಸ್ಗಳೆಲ್ಲ ಮಡಗಿದ್ರು. ಬುಕ್ಗಳು ಸ್ಟೋರ್ ಇತ್ತು. ಬುಕ್ಸ್ ಯಾವ್ದು ಬೇಕೋ ಎಲ್ಲ ನೋಡ್ಕೊಂಡಾಯ್ತು. ನೋಡಾದ್ಮೇಲೆ ನಮಗೆ ಇಲ್ಲಿ ರಾಜ್ಕುಮಾರ್ ಅವು ಫೋಟೋಸ್ಕೊಳಕ್ಕೆ ಕೈಯಲ್ಲಿ ಬಿಟ್ಟಿದ್ರಂತೆ. ಅವಾಗ ನೋಡೋಣ ಅಂದ್ಬಿಟ್ಟು ಇಲ್ಲಿ ಬಂದು ತಗೊಮ್ಮ ಅಂತ ಹೋದರೆ ನಮ್ಮ ಹತ್ರ ದುಡ್ಡು ಬೇರೆ ಇಲ್ಲ. ನಾವು ಎಲ್ಲ ತಗೋದ್ರು ಕೈ ಬೀಸ್ಕೊಂಡೋಗಿ ಸುಮ್ಮನೆ ಅದು ಇದು ಕಣ್ಣಲ್ಲಿ ನೋಡ್ಕೋಬೇಕು ಅಷ್ಟೇ. ತಗೋಕ್ಕೆಲ್ಲ ಕೈ ಹಾಕಲ್ಲ. ಕೈ ಹಾಕೋಕ್ಕೆ ನಮ್ಮ ಹತ್ರ ಜಾಬಲ್ಲಿ ಹುಡುಕರೆ ಎಂಟಾಣಿ ಸಿಗಲ್ಲ ಅಂತಾರಲ್ಲ, ಆ ಥರ ನಾವು. ಎಲ್ಲ ಆಯಿತು. ಮನೆಗೆ ಹೋಗಮ್ಮ ಅಂತ ಬಂದು. ಮನೆಗೆ ಹೋಗಿ ಮುಂಚೆ ಇನ್ನೊಂದ್ಸತಿ ಊಟ ಮಾಡ್ಕೊಂಡು ಮಕ್ಕಳೋಣ ಅಂತ ನನ್ನ ತಮ್ಮ ಅಂದ. ಸರಿ ಆಯಿತು ಅಂದ್ಬಿಟ್ಟು ಆರ್ಚ್ ಹತ್ರ ಬಂದು ಬಸವಣ್ಣವ್ರದ್ದಿತ್ತು ಸ್ಟ್ಯಾಚ್ಯೂ ಇತ್ತಲ್ಲ, ಅಲ್ಲೋಗಿ ನಿಂತ್ಕೊಂಡು ನೋಡ್ತಾ ನಿಂತಿದ್ದು. ಎಲ್ಲ ನೋಡಾಯಿತು. ತಿರ್ಗಾ ಇಲ್ಲೊಂದು ದನ ಕಡಾಕಿರಲ್ಲ ನೋಡ್ದು. ದನ ಕಡಾಕಿರೋ ನೋಡಿದ್ಮ್ಯಾಕೆ ಯಾಕೆ ಹಳೆ ಮನೆ ಥರ ಅದಲ್ಪ ಇದು ಅಂತಂದು. ಅವನು ಆಮೇಲೆ ಅಣ್ಣ ಒಳಕ್ಕೆ ಹೋಗಿ ಬಂದ್ಬಿಡುವ ಬಣ್ಣ ಅಂತಂದ. ನಾನು ನಡೀರಲ್ಲ ಫಸ್ಟ್ ಹೊಟ್ಟೆ ಊಟ ಮಾಡಮ್ಮ ಅಂತಂದೆ. ಅವನು ಇಲ್ಲ ಅಣ್ಣ ನಾವು ಇದು ನೋಡ್ಕೊಂಡೇ ಬರೋದು ಅಂತಂದ. ಇವ್ರ ಜೊತೆ ಹೋದ್ಮ್ಯಾಗೆ ಇವ್ರು ಬಿಟ್ಟು ನಾನು ಇರೋಕ್ಕಾಗಲ್ಲ, ನಾನು ಬಿಟ್ಟು ಇವರು ಇರೋಕ್ಕಾಗಲ್ಲ, ಆ ಥರ. ಒಳಕ್ಕೆ ಹೋಗಿ ನೋಡ್ದು. ಅಲ್ಲೋಗಿ ನೋಡಿದ್ರೆ ನೇಗಿಲು, ನೊಗ, ಮಾಮೂಲಿ ನಮ್ಮ ಮನೆಗಳಲ್ಲಿ ಹೆಂಗಿರ್ತವೆ, ರೈತರ ಮನೆಗಳಾದರೆ ಪಕ್ಕ ಎಲ್ಲರಿಗೂ ಗೊತ್ತಿರ್ತದೆ. ಅದರಿಂದ ನಾವೇನು ಮಾಡಿದ್ವಿ, ನಮಗೆಲ್ಲ ನೋಡಿರೋಂಥ ವಸ್ತುಗಳೇ. ನೋಡಿದ ವಸ್ತು ಅಂತಂದರೆ ಅಲ್ಲಿ ಮಡಕೆ, ಯಾಕೆಂದರೆ ಎಲ್ಲ ಕಾಣಲ್ಲ ಈಗ. ಆಗೆಲ್ಲ ಮಡಕೆ ಯೂಸ್ ಮಾಡ್ತಿದ್ರು, ಮರಗಳು ಯೂಸ್ ಮಾಡ್ತಿದ್ರು. ಅದರಿಂದ ಈಗ ಯಾವೆಲ್ಲ ಕಾಣಲ್ಲ. ಅದರಿಂದ ನಾವು ಇದರಲ್ಲಿ ಇಲ್ಲೇ ನೋಡ್ಕೋಬೇಕು. ಹಂಗೋ ಹಿಂಗೋ ಹೋಗಿದ್ದಕ್ಕೂ ನನ್ನ ತಮ್ಮ ಹೋಗ್ಮಪ್ಪ ಅಣ್ಣ ಅಂದಿದ್ದಕ್ಕೂ ನೋಡೋಕೆ ಒಂಥರ ಖುಷಿ ಆಯಿತು. ಯಾಕೆಂದರೆ ಇನ್ನೂವರೆಗೂ ಹುಡುಕಿ ಎಲ್ಲನೂ ತಂದು ಮಡಗವ್ರಲ್ಲಪ್ಪ ಅಂತ ಅನ್ನಿಸ್ತು. ಆದ್ರೂ ಒಂಥರ ಗ್ರೇಟು. ಏಕೆಂತಂದರೆ ಎಲ್ಲ ಥರನೂ ಹುಡುಕಿ ತಂದು ಹಿಂಗೆ ಮಡಗಿ ತೋರಿಸ್ಬೇಕು ನಮ್ಮ ಜನರಿಗೆ ಅಂತಂದ್ರೂ ಒಂಥರ ಖುಷಿ ಆಯ್ತು. ಯಾಕೆಂತಂದರೆ ಎಲ್ಲ ಥರನೂ ಹುಡುಕಿ ಈ ಥರ ಒಲೆ ಸೌದೆಯಿಂದ ಹಿಡಿದು ಎಲ್ಲ ಥರನೂ ಮಡಗವ್ರೆ ಅಂತಂದರೆ ನಮಗೆ ಒಂಥರ ಒಳ್ಕಲ್ಲಂತೆ ಎಲ್ಲ ಥರನೂ ಮಡಗವ್ರೆ ಅಂತ ನಮಗೆ ಒಂಥರ ಆಶ್ಚರ್ಯ ಆಯ್ತದೆ. ಏಕೆಂತಂದರೆ ಇವೆಲ್ಲೆಲ್ಲಪ್ಪ ಹುಡುಕೋದು ಅಂತ ನಮಗೆ ತಲೆಗೆಡೋಗಿರ್ತದೆ. ಅವ್ರು ಎಲ್ಲೆಲ್ಲಿ ಹುಡುಕಿದಾರೋ, ಎಲ್ಲಿಂದ ತಡ್ಕಿ ತೊಟ್ಟು ತವಿಂದ ತಂದು ಮಡಗವ್ರೆ ಅಂತಂದರೆ ನಮಗೆ ಎಂಥ ಖುಷಿ ಅಂತ ವಿಚಾರ ಅಲ್ವಾ. ಮನೆ ಇಂಚರೆ ಬಾವಿಗಳಿತ್ತು ಆಗಿನ ಕಾಲದಲ್ಲಿ, ಈಗ ಬಾವಿ ಅಂತೂ ಇಲ್ಲವೇ ಇಲ್ಲ. ಆಮೇಲೆಲ್ಲ ಆಯಿತು. ಹೊಟ್ಟೆ ಹಸಿತೈತೆ, ಮಧ್ಯಾಹ್ನ ಊಟ ಮಾಡ್ಕೊಂಬ ಅಂತ ಬಂದು ಕ್ಯೂರೇ ನಿಂತ್ಕೊಂಡು ಜನ ಜಾಸ್ತಿ ಇದರಿಂದ ಲಾಸ್ಟಕ್ಕೆ ಹೋಗಿ ಊಟ ಹಾಕ್ಸ್ಕೊಂಡು ಊಟ ಮಾಡ್ಕೊಂಡು ಮಂಡ್ಯ ಸರ್ಕಲ್ಗೆ ಬಂದು.
ಮಂಡ್ಯ ಸರ್ಕಲ್ಗೆ ಬರೋಕ್ಕಿಂತ ಫಸ್ಟು ಅಲ್ಲಿ ಜಾಸ್ತಿ ಜನ ರಶ್ ಇತ್ತು. ಹಂಗೋ ಹಿಂಗೋ ಹಿಂಸೆ ಮಾಡ್ಕೊಂಡು ತಳ್ಕೊಂಡು ಬಂದು ಬಸ್ ಹತ್ಕೊಂಡು ಬಂದೆ. ಎಲ್ಲ ನಂಗಂದು ಸಾಕಾಗೋಯ್ತು. ನಮ್ಮ ಮಕ್ಕಳಲ್ಲಿ ಯಾವತ್ತೂ ಬೆವ್ರು ಬಂದಿರಲಿಲ್ಲ, ಇವತ್ತೇ ಬೆವ್ರು ಬಂದದ್ದು. ಸರಿ ಫ್ರೆಂಡ್ಸ್, ಎಲ್ಲ ನಾಳೆ ಸಿಗೋಣ.